ಹೇಮಾ ಅಂತ. ನಾನು 2009 ನಾನು ಇಲ್ಲಿಗೆ ಜಾಬ್ಗೆ ಜಾಯ್ನ್ ಆದೆ. ಆವಾಗ ಅಸಿಸ್ಟೆಂಟ್ ಟೀಚರಾಗಿ ನಾನು ವರ್ಕ್ ಮಾಡ್ತಾಯಿದ್ದೆ. ನಂತರದಲ್ಲಿ 2 ಇಯರ್ಸ್ ನಂತರ ನಾನು HM ಆಗಿ ಇಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ನನಗೆ ಮೇಯ್ನಾಗಿ ಇಲ್ಲಿ 14 ವರ್ಷ ನನಗೆ ಇಲ್ಲಿಗೆ ಕಂಪ್ಲೀಟ್ ಆಗ್ತಾ ಬಂತು. ಇಷ್ಟು 14 ವರ್ಷ ಈ ಶಾಲೆಯಲ್ಲಿ ನಾನು ಪೂರೈಸಿದ್ದೀನಿ ಅಂತಂದರೆ ನಮ್ಮ ಆಡಳಿತ ಮಂಡಳಿ ಮ್ಯಾನೇಜ್ಮೆಂಟ್ ಏನಿದೆಯೋ ನನಗೆ ಬ್ಯಾಕ್ ಬೋನ್ ಆಗಿ ತುಂಬ ಸಪೋರ್ಟ್ ಮಾಡಿದೆ ಮತ್ತು ತುಂಬ ಗೈಡೆನ್ಸ್ ಕೊಟ್ಟಿದೆ. ಅದು ಬೇಸಿಕ್ ಮೇಲೆ ನಾನು ಇಲ್ಲಿ ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ. HM ಅಂತಂದರೆ ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದಕ್ಕೆಲ್ಲ ರೀತಿಯಲ್ಲಿಯೂ ಅವರು ನಮಗೆ ಎನ್ಕರೇಜ್ ಮಾಡ್ತಾಯಿದ್ದಾರೆ, ಸಪೋರ್ಟ್ ಮಾಡ್ತಾಯಿದ್ದಾರೆ, ಎಲ್ಲ ರೀತಿಯಲ್ಲಿ ಗೈಡೆನ್ಸ್ ಮಾಡ್ತಾಯಿದ್ದಾರೆ. ಅದರಿಂದ ನಾನು ಇಷ್ಟು ವರ್ಷ ಪೂರೈಸಿದ್ದೀನಿ ಅಂದರೆ ಅದು ಸಣ್ಣ ವಿಷಯ ಏನಿಲ್ಲ. ಇದಕ್ಕೆಲ್ಲ ಕಾರಣಕರ್ತರು ಅಂತಂದರೆ ಮ್ಯಾನೇಜ್ಮೆಂಟ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಅಷ್ಟೇ ಅಲ್ಲದೆ ಮ್ಯಾನೇಜ್ಮೆಂಟ್ ಜೊತೆಗೆ ನನಗೆ ಟೀಚರ್ಸ್, ನಮ್ಮ ಸ್ಟಾಫ್ ಏನಿದೆ ಅವರು ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ಎನ್ಕರೇಜ್ ಮಾಡ್ತಾಯಿದ್ದಾರೆ ಮತ್ತು ಎಲ್ಲ ರೀತಿಯಲ್ಲಿ ಕೋಆಪ್ರೇಟ್ ಆಗ್ತಾಯಿದೆ ಅವ್ರ ಕಡೆಯಿಂದ. 2 ಕೈ ಸೇರಿದ್ರೆ ಚಪ್ಪಾಳೆ ಹೇಗೆಯೋ ಆ ರೀತಿ ಅವರೆಲ್ಲ ಆ್ಯಕ್ಟಿವಿಟೀಸಲ್ಲಿರ್ಬೋದು, ನಾವು ಯಾವುದೇ ರೀತಿ ಕೆಲಸ ಕಾರ್ಯಗಳನ್ನು ಹೇಳಿದ್ರೂ ಕೂಡ ಅವರು ಬೇಗ ಅವರು ಅದನ್ನು ಮಾಡಿಕೊಡೋದಕ್ಕೆ ಸಿದ್ಧ ಇರ್ತಾರೆ. ಅದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು ಅಥವಾ ಎಜುಕೇಷನ್ಗೆ ಸಂಬಂಧಪಟ್ಟಂಗಿರ್ಬೋದು, ಎಲ್ಲ ರೀತಿಯಲ್ಲೂ ಅವರು ತುಂಬ ಕೋಆಪ್ರೇಟ್ ಮಾಡ್ತಾರೆ ನಮ್ಮ ಟೀಚರ್ಸ್ ಕೂಡ. ಮತ್ತು ಇಲ್ಲಿ ಎಲ್ಲ ನಮ್ಮಲ್ಲಿರುವಂಥ ಟೀಚರ್ಸ್ ಎಲ್ಲ ಟ್ರೈನಿಂಗ್ ಟೀಚರ್ಸೇ, BA B.Ed BSc B.Ed ಮತ್ತು TCH ಆಗಿರುವಂತಹ ಟೀಚರ್ಸ್ ನಮ್ಮಲ್ಲಿದ್ದಾರೆ. ಮತ್ತು ನರ್ಸರಿಗೆ ನಾವು LKG UKGಗೆ ಏನು ಟ್ರೈನಿಂಗ್ ಬೇಕೋ ಅಂತಹ ಟೀಚರ್ನ ಇಲ್ಲಿ ಅಪಾಯಿಂಟ್ ಮಾಡಿದ್ದೀವಿ. ಒಳ್ಳೆ ಟೀಚರ್ಸ್ ಇದ್ದಾರೆ. ಮತ್ತು ಇಲ್ಲಿ ಎಲ್ಲ ಸ್ಟೂಡೆಂಟ್ಸು ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಪ್ರಾರಂಭದಲ್ಲಿ ಕಡಿಮೆ ಸ್ಟ್ರೆಂತ್ ಇತ್ತು, ಬರ್ತಾ ಬರ್ತಾ ನಮ್ಮ ಸ್ಟ್ರೆಂತು ತುಂಬ ರಿಕವರ್ ಆಗಿದೆ. ಅಂದರೆ ಅದಕ್ಕೆ ಕಾರಣ ಇಲ್ಲಿ ಟೀಚರ್ಸ್ ಎಫರ್ಟ್ ಇರ್ಬೋದು ಮತ್ತು ಮ್ಯಾನೇಜ್ಮೆಂಟ್ ಎಫರ್ಟ್ ಇರ್ಬೋದು. 2 ಕಾರಣದಿಂದ ನಾವು ಒಳ್ಳೆ ಸ್ಟ್ರೆಂತನ್ನು ಕಾಣ್ತಾ ಇದ್ದೀವಿ. ಮತ್ತು ನಾವು ಒಂದು ಹಳೆ ಕಟ್ಟಡದಲ್ಲಿದ್ದು ಅಲ್ಲಿಂದ ಈಗ ಹೊಸ ಕಟ್ಟಡಕ್ಕೆ ಕಾಲಿಟ್ಟಿದ್ದೀವಿ. ಇಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇದೆ ಮತ್ತು ಒಳ್ಳೆ ಎನ್ವೈರ್ನ್ಮೆಂಟ್ ಇದೆ, ತುಂಬ ಚೆನ್ನಾಗಿದೆ ಮ್ಯಾಮ್. ಮತ್ತು ಅಷ್ಟೇ ಅಲ್ಲದೆ ನಾವು ಎವ್ರಿ ಇಯರ್ ಸ್ಕೂಲ್ ಡೇ ಅಂತ ಮಾಡ್ತೀವಿ. ಅದರಲ್ಲಿ ಬೇರೆ ಶಾಲೆಗೆ ಕಂಪೇರ್ ಮಾಡಿದ್ರೆ ನಮ್ಮ ಶಾಲೆಗೆ ಸಾವಿರಾರು ಜನ ಇಲ್ಲಿ ಭಾಗವಹಿಸ್ತಿದ್ದಾರೆ. ಅದಕ್ಕೆ ಎಲ್ಲ ವಿಡಿಯೋಗಳು ನಾವು ಇಲ್ಲಿ ಇಟ್ಕೊಂಡಿದ್ದೀವಿ. ಅದೊಂದು ತುಂಬ ಖುಷಿಯ ವಿಚಾರ ಅಂತ ಅನಿಸುತ್ತೆ. ಅಷ್ಟೇ ಅಲ್ಲದೆ ನಾವು ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ಅಂತ ನಮ್ಮ ಶಾಲೆಯಲ್ಲಿ ಮಾಡ್ತೀವಿ. ಟೀಚರ್ಸ್ ಅಲ್ಲಿಗೆ ಟ್ರೈನ್ ಅಪ್ ಮಾಡ್ತಾರೆ ಸ್ಟೂಡೆಂಟ್ಸ್ನ. ಕ್ಲಸ್ಟರ್ ಮಟ್ಟದಲ್ಲಿ ನಮ್ಮ ಶಾಲೆ ಪ್ರತಿಭಾ ಕಾರಂಜಿನಲ್ಲಿ 10ರಿಂದ 15 ತನಕ ಪ್ರಥಮ ಬಹುಮಾನವನ್ನು ಪಡ್ಕೊಳ್ಳುತ್ತೆ. ಅಂದರೆ ಅದು ಅಷ್ಟು ಸುಲಭದ ಮಾತಲ್ಲ. ಎಲ್ಲ ಟೀಚರ್ಸ್ ಎಷ್ಟು ಟ್ರೈನ್ ಅಪ್ ಮಾಡಿದ್ದಾರೆ ಆ ಸ್ಟೂಡೆಂಟ್ಸ್ನ ಅನ್ನೋದು ಇಲ್ಲಿ ತುಂಬ ಮುಖ್ಯ ಆಗುತ್ತೆ. ಅಷ್ಟು ರೀತಿಯಲ್ಲಿದೆ. ಕ್ಲಸ್ಟರಿಂದ ತಾಲೂಕು ಮಟ್ಟಕ್ಕೆ ಹೋದಾಗ ತಾಲೂಕು ಮಟ್ಟದಲ್ಲಿ ಕೂಡ ಅವರು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗುವಂತಹ ಸ್ಟೂಡೆಂಟ್ಸ್ ನಮ್ಮಲ್ಲಿದ್ದಾರೆ. ಎಕ್ಸಾಂಪಲ್ 2019-20 ಕ್ವಿಜ್ ಕಾಂಪಿಟೇಷನಲ್ಲಿ ತಾಲೂಕು ಲೆವೆಲಲ್ಲಿ ಫಸ್ಟ್ ಪ್ರೈಸನ್ನು ತೆಗೆದುಕೊಂಡಂತಹ ಸ್ಟೂಡೆಂಟ್ಸು ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ಕೂಡ ಅವರು 3rd ಪ್ಲೇಸ್ ತಗೊಂಡ್ರು ಅಂದರೆ ಅದು ಕಡಿಮೆ ವಿಚಾರ ಏನಲ್ಲ. ಅಂತಹ ಒಳ್ಳೆಯ ಟೀಚರ್ಸ್, ಅವರನ್ನು ತೀಡುವಂತಹ ಟೀಚರ್ಸ್ ನಮ್ಮಲ್ಲಿದ್ದಾರೆ ಅಂತ ಹೇಳೋದಕ್ಕೂ ಕೂಡ ಖುಷಿಯಾಗುತ್ತೆ. ಈ ವರ್ಷ ಅಂದರೆ 22-23ನೇ ಸಾಲಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿನ ನಮ್ಮ ಶಾಲೆಯಲ್ಲೇ ಹಮ್ಮಿಕೊಂಡಿದ್ರು. ತುಂಬ ಅದ್ದೂರಿಯಾಗಿ ನಮ್ಮ ಶಾಲೆಯೆಲ್ಲ ಟೀಚರ್ಸ್ ಮಾಡಿಕೊಟ್ರು. ನಮ್ಮ ಆಡಳಿತ ಮಂಡಳಿಯವರು ಕೂಡ ತುಂಬ ಎಲ್ಲ ರೀತಿಯಲ್ಲಿ ಹಂತವಾಗಿ ಪ್ರತಿಯೊಂದರಲ್ಲೂ ನಮಗೆ ಸಪೋರ್ಟನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇಷ್ಟೆಲ್ಲ ಇಂಪ್ರೂವ್ಮೆಂಟ್ಸ್ ಕಂಡಿದೆ ಶಾಲೆ ಅಂತಂದರೆ ಅದಕ್ಕೆ ಕಾರಣಕರ್ತರಾದವರು ನಮ್ಮ ಮ್ಯಾನೇಜ್ಮೆಂಟ್, ನಮ್ಮ ಅಧ್ಯಕ್ಷರಾದಂತಹ NK ಫರೀದ್ ಸರ್ ಇರ್ಬೋದು, ಮತ್ತು ಕಾರ್ಯದರ್ಶಿಯಾದಂತಹ ಮೇಡಮ್ ಜಹರಾ ಸುಲ್ತಾನ್ ಅವರು ಇರ್ಬೋದು, ಹಾಗೆಯೇ ಆಫ್ರೀನ್ ಮೇಡಮ್ ಅವರು ಇರ್ಬೋದು, ಹಾಗೆ ಎಲ್ಲ ರೀತಿಯ ನಮ್ಮ ಶಾಲಾ ಮೆಂಬರ್ಸ್ ಕೂಡ ನಮಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಟೀಚರ್ಸ್ಗೂ ಕೂಡ ಈ ಟೈಮಲ್ಲಿ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಎಲ್ಲ ಸ್ಟೂಡೆಂಟ್ಸು ನಾವು ಒಂದೇ ರೀತಿ ನೋಡ್ತೀವಿ. ಯೂನಿಫಾರ್ಮ್ ಎಲ್ಲರಿಗೂ ಇದೆ. ಇಲ್ಲಿ ಕಾಲಲ್ಲಿ ನಡ್ಕೊಂಡು ಬರೋಂಥ, ಆರಲ್ಲಿ ಬರೋಂಥ ಸ್ಟೂಡೆಂಟ್ಸು ಇರ್ತಾರೆ. ಎಲ್ಲರಿಗೂ ಒಂದೇ ರೀತಿ ಭಾವನೆಯಿಂದ ಎಲ್ಲ ಟೀಚರ್ಸ್ ಅವರನ್ನು ನೋಡ್ತಾರೆ. ಅದರಿಂದ ನಾವು ಇಲ್ಲಿ ತುಂಬ ರೀತಿಯ ಶಿಸ್ತಿನಿಂದ ಎಲ್ಲ ಹಂತವಾಗಿ ಎಲ್ಲ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಹೋಗ್ತೀವಿ. ಹೆಚ್ಚಿಗೆಯಾಗಿ ನಾವು ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಮಕ್ಕಳಿಗೆ ಯಾವ ರೀತಿ ಟ್ರೈನಿಂಗನ್ನು ನೀಡಬೇಕು ಅದನ್ನೆಲ್ಲ ಮಾಡ್ತಾಯಿದ್ದೀವಿ. ಟೆಸ್ಟ್ಗಳು, ಎಕ್ಸಾಮ್ಸು ಪ್ರತಿಯೊಂದು ಇಲ್ಲಿ ನಡೆಯುತ್ತೆ. ಸೊ ಮ್ಯಾಮ್ LKGಯಿಂದ ಎಷ್ಟನೇ ಕ್ಲಾಸ್ವರೆಗೂ ಇದೆ ಮ್ಯಾಮ್? LKGಯಿಂದ 8th ಸ್ಟ್ಯಾಂಡರ್ಡ್ ತನಕ ನಮ್ಮಲ್ಲಿ ಈಗ ನಡೀತಾ ಇದೆ ಕ್ಲಾಸಸ್ಸು. ನೆಕ್ಸ್ಟ್ 9th ಮತ್ತು 10th ಹೈಸ್ಕೂಲ್ ಕೂಡ ನಾವು ಓಪನ್ ಮಾಡ್ತಾ ಇದ್ದೀವಿ. ಅದನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಮ್ಯಾಮ್. ಸೊ ಅಡ್ರೆಸ್ ಹೇಳಿ ಮ್ಯಾಮ್ ಈ ಶಾಲೆ. ಮ್ಯಾಮ್ ನಮ್ಮ ಶಾಲೆದ ಅಡ್ರೆಸ್ ಬಂದುಬಿಟ್ಟು ಕೊಳ್ಳೇಗಾಲ ಮೇನ್ ರೋಡ್, ಆಲ್ಗೂಡು ಹತ್ರ ಮತ್ತು ಟಿ ನರಸೀಪುರ ಅಡ್ರೆಸ್ ಬರುತ್ತೆ ಮ್ಯಾಮ್. ಆಲ್ಗೂಡು ಹತ್ತಿರ ಇದೆ ಮ್ಯಾಮ್. ಕೊಳ್ಳೇಗಾಲ ಮೇನ್ ರೋಡ್, ಟಿ ನರಸೀಪುರ.
ಸೊ ಬಿಲ್ಡಿಂಗ್ ಶಿಫ್ಟ್ ಆದ ನಂತರ ಅಡ್ಮಿಷನ್ಸ್ ಹೇಗಿದೆ ಮ್ಯಾಮ್? ರೆಸ್ಪಾನ್ಸ್, ಪಬ್ಲಿಕ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಮ್ಯಾಮ್ ಪಬ್ಲಿಕ್ ರೆಸ್ಪಾನ್ಸ್. ಯಾಕಂದರೆ ಇಲ್ಲಿ ಫುಲ್ ಸರೌಂಡಿಂಗ್ ಅಟ್ಮಾಸ್ಫಿಯರ್ ಏನಿದೆ ಅದು ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಇದು ಅಟ್ಮಾಸ್ಫಿಯರು. ಮತ್ತು ಇಲ್ಲಿ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಿದ್ದಾರೆ ಅಂದರೆ ಎಲ್ಲವನ್ನು ಶಿಸ್ತುಬದ್ಧವಾಗಿ ಯಾವ ರೀತಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಕ್ಕಳಿಗೆ ಅನುಕೂಲ ಆಗುತ್ತೋ ಅದೇ ರೀತಿಯಲ್ಲಿ ಇದು ಕನ್ಸ್ಟ್ರಕ್ಷನ್ ಆಗಿದೆ. ಮತ್ತು ಆಟದ ಮೈದಾನ ಇರ್ಬೋದು, ಆಟದ ಮೈದಾನದಲ್ಲಿ ಅಳವಡಿಸಿರುವಂತಹ ಪ್ಲೇಟಿಂಗ್ಸ್ಗಳು ಇರ್ಬೋದು, ಎಲ್ಲ ರೀತಿಯಲ್ಲೂ ಅನುಕೂಲ ಇದೆ. ಮತ್ತು ಅವ್ರಿಗೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೂಡ ಇದೆ. ಹಳ್ಳಿಗಳಿಂದ ಬರುವಂಥ ಮಕ್ಕಳು ಇದ್ದಾರೆ ಇಲ್ಲಿ, ಲೋಕಲ್ ಸ್ಥಳೀಯವಾಗಿ ಯಾರ್ಯಾರಿದ್ದಾರೆ ಆ ಸ್ಟೂಡೆಂಟ್ಸ್ಗೂ ಕೂಡ ನಾವು ವೆಹಿಕಲ್ ಫೆಸಿಲಿಟೀಸನ್ನು ಮಾಡಿಕೊಟ್ಟಿದ್ದಾರೆ. ಅದು ಎಲ್ಲ ರೀತಿಯಲ್ಲೂ ನೋಡಿದ್ರೆ ಪೇರೆಂಟ್ಸ್ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ ಮ್ಯಾಮ್. ಇಲ್ಲಿಗೆ ಬರುವಂಥ ಪೇರೆಂಟ್ಸು ಅಡ್ಮಿಷನ್ಸಲ್ಲಿ ಇಂಪ್ರೂವ್ ಕಾಣಿಸ್ತಾ ಇದೆ ಮ್ಯಾಮ್. ಸೊ ಫೀಸ್ ಸ್ಟ್ರಕ್ಚರ್ ಹೇಗಿದೆ ಮ್ಯಾಮ್? ಫೀಸ್ ಸ್ಟ್ರಕ್ಚರ್ ನಮಗೆ ಅವ್ರಿಗೆ ಪೇರೆಂಟ್ಗೆ ತುಂಬ ಹೊರೆ ಆಗದೇ ಇರೋಂತಹ ಫೀಸ್ ಇದೆ ಮ್ಯಾಮ್. ತುಂಬ ಹೊರೆ ಏನಾಗೋದಿಲ್ಲ. ಇಲ್ಲಿ ನಾವು ಕೊಡ್ತಾ ಇರೋ ಎಜುಕೇಷನ್ಗೆ ಅದು ಕಡಿಮೆ ಮಟ್ಟದ ಫೀಸ್ ಅಂತಲೇ ಹೇಳ್ತೀವಿ. ಸೊ ಇನ್ಸ್ಟಾಲ್ಮೆಂಟ್ಸು ಕೂಡ ಕೊಡ್ತೀರಾ? ಹೌದು ಮ್ಯಾಮ್. ಇಲ್ಲಿ ಎಲ್ಲ ರೀತಿಯ ಜನಗಳು ಇಲ್ಲಿ ಇರೋದ್ರಿಂದ ಅವ್ರಿಗೆ 2 ರಿಂದ 3 ಇನ್ಸ್ಟಾಲ್ಮೆಂಟಲ್ಲಿ ಅವ್ರ ಫೀಸನ್ನು ಪೇ ಮಾಡೋದಕ್ಕೆ ಅವಕಾಶ ಇದೆ ಮ್ಯಾಮ್. ನಮ್ಮ ಚಾನೆಲ್ ವ್ಯೂವರ್ಸ್ ಮುಖಾಂತರ ನಿಮ್ಮ ಸ್ಕೂಲಲ್ಲಿ ಅಡ್ಮಿಷನ್ ತಗೊಳ್ಳಿ ಅಂತ ಹೇಗೆ ಹೇಳ್ಕೊತೀರಾ ನೀವು? ಮ್ಯಾಮ್, ನಾನು ಏನು ಕೇಳ್ಕೊಳ್ತೀನಿ ಅಂತಂದರೆ, ಈ ಟೈಮಲ್ಲಿ ಇದು ಒಳ್ಳೆ ಪರಿಸರವನ್ನು ಒಳಗೊಂಡಂತಹ ಒಂದು ಉತ್ತಮವಾದಂತಹ ಶಾಲೆ, ಒಳ್ಳೆ ಫ್ಯಾಕಲ್ಟೀಸ್ ಇಲ್ಲಿ ಇದ್ದಾರೆ ನಮ್ಮಲ್ಲಿ. ಮತ್ತು ಆ ಟೀಚರ್ಸ್ಗೆ ಸ್ಫೂರ್ತಿಯನ್ನು ತುಂಬುವಂತಹ ಒಳ್ಳೆ ಮ್ಯಾನೇಜ್ಮೆಂಟ್ ಇದೆ. ಇದೆಲ್ಲ ಇರೋದ್ರಿಂದ ನಿಮ್ಮ ಮೂಲಕ ನಾನು ಕೇಳ್ಕೊಳ್ಳೋದೇನಂತಂದರೆ, ಇನ್ನೂ ಹೆಚ್ಚಿನ ರೀತಿಯ ಅಡ್ಮಿಷನ್ಸ್ ನಮಗಾದರೆ ಆ ಮಕ್ಕಳಿಗೆಲ್ಲ ನಾವು ಒಳ್ಳೆ ರೀತಿಯ ಭವಿಷ್ಯವನ್ನು ರೂಪಿಸುವ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಗೆ ರೂರಲ್ ಕಡೆಯಿಂದನೂ ತುಂಬ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಆ ಪೇರೆಂಟ್ಸ್ಗೆ ಏನು ಆಸೆ ಇರುತ್ತೆ ಅಂತಂದರೆ, ಒಂದು ಸಿಟಿ ಒಳಗಡೆ ಹೋಗಿ, ನಗರ ಪ್ರದೇಶದ ಒಳಗೆ ಹೋಗಿ ನಮ್ಮ ಮಗು ಓದಬೇಕು ಅನ್ನೋ ಆಸೆ ಇರುತ್ತೆ. ಅದೆಲ್ಲ ಫೆಸಿಲಿಟೀಸ್ ಇದೆ. ಎಕ್ಸಾಂಪಲ್, ಅವ್ರಿಗೆ ಸ್ಮಾರ್ಟ್ ಬೋರ್ಡ್ ಇದೆ, ಮತ್ತು ಕಂಪ್ಯೂಟರ್ ಕ್ಲಾಸಸ್ ಇರುತ್ತೆ, ಲೈಬ್ರರಿ ಇರುತ್ತೆ, ನೆಕ್ಸ್ಟ್ ಫ್ಯೂಚರ್ ಲ್ಯಾಬ್ರೇಟ್ರಿ ಅದೆಲ್ಲ ಪ್ಲ್ಯಾನ್ ಮಾಡಬೇಕು ಅಂತ ಮ್ಯಾನೇಜ್ಮೆಂಟ್ ಇದೆ. ಮತ್ತು ಅಷ್ಟೇ ಅಲ್ಲದೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಮತ್ತು ಕರಾಟೆ ಕ್ಲಾಸ್ಗಳು ಕೂಡ ಇನ್ನೇನು ಅತಿ ಶೀಘ್ರದಲ್ಲಿ ಇಲ್ಲಿ ಪ್ರಾರಂಭ ಆಗ್ತಾ ಇದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಆ್ಯಕ್ಟಿವಿಟೀಸ್ ಏನೆಲ್ಲ ಮಾಡಿಸ್ಬೋದು ನಮ್ಮ ಕಡೆಯಿಂದ, ಶಾಲಾ ವತಿಯಿಂದ ಅಷ್ಟೆಲ್ಲ ಆ್ಯಕ್ಟಿವಿಟೀಸ್ನ ಮಾಡೋದಕ್ಕೆ ನಾವು ರೆಡಿ ಇರ್ತೀವಿ. Yeah, first of all, myself Afreen, and I am from the management of NKF Public School, which is located in Alagudu, Kollegala Main Road, T Narsipura. And our school, we are having much more facilities for the students, like including not only the academic achievement of our students, we are also focusing on all the sports, and even we are teaching them moral values about the proper and good attitude and values for the students. And our facilities, we are also like including smart board classes. We are trying to include all those, and even the computer classes, and much more facilities we are all providing. And our school, like teachers, our teachers are much more like great teachers are much important ingredient for the success of our school. And our teachers are also included in developing the activities of our students, like mathematics, science, and every humanity. Everything we are providing for our students. And even the sports, kabaddi, and even karate classes we are all including, and even the swimming pool facilities we are providing for them. And computer classes, library, a good library. So from how many years is this NKF Public School running? Yeah, it has been nearly 14 years since we have started our school. And this is a new building which have been constructed, and it has been nearly 1 year since we have started in a new building. You can see it is surrounded with the greenery. You know that for even it is good for the student health. Yeah, the ventilation is also very good. Yeah, surrounded with the much more green effects, also like surrounded with so many trees and all, which is a good health providing factor for students and everyone. So how many students are studying here, ma'am? Nearly we are having more than 500. More than 500. Yeah. Hi,
am Ummehani. I am in 8th standard. I am studying from 1st standard in this school. The teachers are teach very excellent in this school. In this school, other activities are there like parent sports, teacher sports, fun fair, science exhibition, annual day, etc. I am so lucky to study in this school. The teachers are talk very friendly and the teachers are teach very excellent. Thank you. ನನ್ನ ಹೆಸರು ಅಶ್ವಿನಿ ಅಂತ. ನಾನು ಈ ಸಂಸ್ಥೆಯಲ್ಲಿ 14 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ನನಗೆ ನನ್ನ ಎಲ್ಲ ಸಹ ಶಿಕ್ಷಕರು ಹಾಗೂ ಮುಖ್ಯ ಶಿಕ್ಷಕಿ ಹಾಗೂ ನನ್ನ ಆಡಳಿತ ಮಂಡಳಿ ವರ್ಗದವರು, ಮ್ಯಾನೇಜ್ಮೆಂಟ್ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಖಜಾಂಚಿ ಹಾಗೂ ಆಡಳಿತ ಮಂಡಳಿ ಸದಸ್ಯರು ಎಲ್ಲರೂ ನನಗೆ ತುಂಬ ಕೋಆಪರೇಟಿವ್ ಮಾಡ್ತಾಯಿದ್ದಾರೆ. ಪ್ಲಸ್ ಎಲ್ಲರೂ ಒಗ್ಗಟ್ಟಿನಿಂದ ನಾವು ಈಗ ಒಂದು ಸಂಸ್ಥೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ನನ್ನ ಎಲ್ಲ ಶಾಲಾ ವಿದ್ಯಾರ್ಥಿಗಳು ಕೂಡ ಅಷ್ಟೇ ನಮ್ಮೊಂದಿಗೆ ಆಟ ಪಾಠದಲ್ಲಾಗಿರ್ಬೋದು, ಇನ್ನಿತರ ವಿಭಿನ್ನ ರೀತಿಯ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗುವುದು ಎಲ್ಲ ರೀತಿಯಲ್ಲೂ ಉನ್ನತ ರೀತಿಯಲ್ಲಿ ನಮಗೆ ಸಪೋರ್ಟಿವ್ ಆಗಿ ಇದ್ದಾರೆ. ಹಾಗೆ ಪ್ರತಿಯೊಂದು ನಾವೇನಾದರೂ ಡೀಟೇಲ್ಸ್ನ ತಿಳ್ಕೋಬೇಕು ಅಂತಂದರೆ ಎಲ್ಲ ರೀತಿ ಸಪೋರ್ಟಿವು ಮ್ಯಾನೇಜ್ಮೆಂಟ್ ಕಡೆಯಿಂದ ಹಾಗೂ ನನ್ನ ಸಹ ಶಿಕ್ಷಕರ ಕಡೆಯಿಂದ ಹಾಗೂ ಮುಖ್ಯ ಶಿಕ್ಷಕಿಯರ ಕಡೆಯಿಂದ ಎಲ್ಲ ರೀತಿಯಲ್ಲಿ ಸಪೋರ್ಟಿವ್ ಆಗಿ ಎಲ್ಲ ಕಾರ್ಯಕ್ರಮದಲ್ಲೂ ನಾವು ಒಗ್ಗಟ್ಟಿಂದ ಕೆಲಸ ಮಾಡ್ತೀವಿ. ಹಾಗೆ ಈ ಒಂದು ಸಂಸ್ಥೆಯಲ್ಲಿ ನಾನು ದುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ವರ್ಷದಿಂದ ದುಡ್ಕೊಂಡು ಬರ್ತಾಯಿದ್ರು ಕೂಡ ನನಗೆಲ್ಲ ರೀತಿಯಲ್ಲೂ ಕೂಡ ಉತ್ತಮ ರೀತಿಯಲ್ಲಿ ಸಪೋರ್ಟಿವ್ ಆಗಿದ್ದಾರೆ. ಹಾಗಾಗಿ ನನಗೆ ಈ ವಿದ್ಯಾಸಂಸ್ಥೆಯಲ್ಲಿ ಕಡೆಯವರೆಗೂ ನಾನಿಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಪ್ಲಸ್ ಹಾಗೆ ದುಡಿತೀನಿ ಅನ್ನೋದು ನನ್ನ ಭರವಸೆ ಮೂಲಕ ತಿಳಿಸ್ತೀನಿ. ಧನ್ಯವಾದ. Hi, myself Loka Arjun. I am in class 4th. I am in class 4th. I am studying from LKG. Now I am in class 4th. All teachers are good and the teaching is excellent and this is my second home. I love to come school. Thank you. Hi, myself Hajira. I am working from 7 years. Even I had 15 years of teaching experience. In my experience, I worked many schools, but see, compared to other schools, here the management is too good. Here it's like a family. All the management members like our family, and I'm feeling happy to be here in NKF school. As a teacher, I've worked in many schools, in St. Thomas School, Mandya and all. But seeing there, the management role is very important. All the school I worked for 2 years, 3 years like that. Everywhere the contract based job I worked there. But being from 7 years, I'm working in NKF school means it is the backbone of the management. How they are managing the staff, it's very important that the management here compared to other schools, they have many rules and regulations. Even they are not give the chair to the teacher to sit in the classroom. Maybe they are giving the high salary, but they are not give more care for the teachers also. Whole day they will stand and teach. It's not good. But seeing here, I am very happy because the management was too good. Even our HM ma'am, she is also very friendly with us. So whatever we have the problems, many ups and downs, we can share with her. ನನ್ನ ಹೆಸರು ಅಕ್ಷತಾ ಅಂತ. ನಾನು 4ನೇ ತರಗತಿಯಲ್ಲಿ ಓದ್ತಿದ್ದೇನೆ. ನಾನು 3 ವರ್ಷದಿಂದ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ಓದ್ತಾ ಇದ್ದಿದ್ದು. ಇವಾಗ ನಾನು 4th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ. ನಾನು ಈ ಸ್ಕೂಲ್ಗೆ ಬರಬೇಕಂದ್ರೆ ನನಗೆ ತುಂಬ ಇಷ್ಟ ಇತ್ತು. ಈ ಸ್ಕೂಲಲ್ಲಿ ನನಗೆ ತುಂಬ ಸ್ಟಡೀಸು ತುಂಬ ಚೆನ್ನಾಗಿ ನಡೆಯುತ್ತಾ ಇದೆ. ಫಸ್ಟು ನನಗೆ ಬಂದಾಗ ನನಗೆ ಒಂದು ಸ್ವಲ್ಪ ಭಯ ಆಯಿತು. ಆದರೆ ಇವಾಗೆಲ್ಲ ಟೀಚರ್ಸ್ ಎಲ್ಲ ಚೆನ್ನಾಗಿ ನನಗೆ ಹೇಳ್ಕೊಡ್ತಾರೆ. ಅದಕ್ಕೆ ನಾನಿವಾಗ ತುಂಬಾ ಇಂಪ್ರೂವ್ ಆಗಿದ್ದೀನಿ. ನಾನು ಮೊದಲೆಲ್ಲ ಇಂಗ್ಲೀಷೆಲ್ಲ ನನಗೆ ಗೊತ್ತಿರಲಿಲ್ಲ. ಇವಾಗ ನನಗೆ ಎಲ್ಲ ಟೀಚರ್ಸೂ ಕೂಡ ಇಂಗ್ಲೀಷ್ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಸಬ್ಜೆಕ್ಟ್ಸಲ್ಲೂ ನಾನು ಚೆನ್ನಾಗಿ ಓದ್ತಿದ್ದೀನಿ. ಮೈ ನೇಮ್ ಇಸ್ ಚೈತ್ರ. ನಾನು 4ನೇ ತರಗತಿ ಓದುತ್ತಿದ್ದೇನೆ. ನನಗೆ ಈ ಸ್ಕೂಲ್ ಬಂದಿರೋದು ತುಂಬ ಖುಷಿ ಆಗ್ತಿದೆ. ನಾನು LKGಯಿಂದನೂ ಇಲ್ಲೇ ಹೋಗ್ತಿರೋದು. ಇಲ್ಲಿ ಟೀಚರ್ಸ್ಗಳೆಲ್ಲ ತುಂಬ ಚೆನ್ನಾಗಿರ್ತಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸ್ಟಡೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿರೋ ಟೀಚರ್ಸ್ ಎಲ್ಲ ತುಂಬ ಇಷ್ಟ ಆಗಿದ್ದಾರೆ. ಮತ್ತು ಸ್ಟಡೀಸಲ್ಲೇನು ಇಂಪ್ರೂವ್ಮೆಂಟ್ ಫುಲ್ಲು ಸಖತ್ತಾಗಿದೆ. ಅಂದರೆ ಈ ಸ್ಕೂಲು ಹೊಸದಾಗಿದೆ, ಚೆನ್ನಾಗಿದೆ. ಆದರೆ ಏನು ಅಂದ್ಕೊಂಡು ತುಂಬ
ಚೆನ್ನಾಗಿದೆ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು.